ನಿಮ್ಮ MP ಯಾರು ಆಗ್ಬೇಕು? ಡಿ ಕೆ ಸೂರಿ ಬಂದ್ರೇನೆ ಉತ್ತಮ ಅನಿಸುತ್ತೆ. ಸಡನ್ ಆಗಿ ಏನೇ ಪ್ರಾಬ್ಲಮ್ ಆದ್ರೂ ಸ್ಪಂದಿಸೋರು ಡಿ ಕೆ ಸೂರಿ ಅವರೇ. ಕನಕಪುರ ಕ್ಷೇತ್ರ ಅಭಿವೃದ್ಧಿ ಮಾಡೋರೆ, ಅದರಿಂದ ನಮ್ಗೆ ಡಿ ಕೆ ಸೂರಿ ಅವರೇ. ಚಿಕ್ಕ ವಯಸ್ಸಿಂದ ಡಿ ಕೆ ಸೂರಿ ಅವ್ರನ್ನ ನೋಡ್ಕೊಂಡ್ ಬೆಳೆದಿರೋದು, ಅದರಿಂದ ನಮ್ಗೆ ಡಿ ಕೆ ಸೂರಿ ಅವರೇ ಉತ್ತಮ. ನಮ್ ಕನಕಪುರ ಕ್ಷೇತ್ರಕ್ಕೆ ಬಂಡೆ ಇದ್ದಂಗೆ ಅವರು ಡಿ ಕೆ ಅವರು. ದೇವೇಗೌಡರು ಸಾಹೇಬ್ರ ಕಡೆಯಿಂದ ಬಂದಿರೋದ್ರಿಂದ ಬಟ್ ಅವ್ರು ನೋಡಿ ಒಂದ್ ಸ್ವಲ್ಪ ವೋಟ್ ಹಾಕ್ಬೋದು. ಲೋಕಲ್ಗೆ ಡಿ ಕೆ ಸೂರಿ, ಇಂಡಿಯಾಗೆ ಪ್ರಧಾನಿ ಮೋದಿ ಅವರೇ ಬೇಕು. ಸಿದ್ದರಾಮಯ್ಯ ಟಗರು ಅಂತಾನೆ ಫೇಮಸ್ ಆಗವ್ರೆ. ಎಣ್ಣೆ ಎಷ್ಟೇ ಜಾಸ್ತಿ ಮಾಡಿದ್ರು ಹೊಡೆಯವ್ರು ಹೊಡೆದಿದ್ದಾರೆ. ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ, ರಾಮಸಾಗರದಲ್ಲಿದ್ದೀವಿ. ಅಲ್ಲಿನ ಸ್ಥಳೀಯರು ಏನು ಮಾತನಾಡ್ತಾರೆ, ಯಾರು MP ಆದರೆ ಉತ್ತಮ ಅಂತ ಹೇಳ್ತಾರೆ, ಹಾಗೆ PM ಯಾರಾದರೂ ಉತ್ತಮ ಅಂತ ಹೇಳ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ MP ಯಾರಾಗಬೇಕು? ನಮಗೆ ಈ ಕಡೆ ಲೋಕಲಲ್ಲಿ ನಮಗೆ ಡಿ ಕೆ ಸೂರಿ ಬಂದ್ರೇ ಉತ್ತಮ ಅನಿಸುತ್ತೆ. ನಮಗೆ ಇದರಲ್ಲಿ ಸೆಂಟ್ರಲಲ್ಲಿ ಮೋದಿಯವರು ಸಾಹೇಬರು ಬಂದ್ರೇ ನಮ್ಮ ದೇಶ ಚೆನ್ನಾಗಿರುತ್ತೆ. ಬಟ್ ಈ ಕಡೆ ಎಲ್ಲ ನಮಗೆ ಸೂರಿ ಅವರೇ. ಓಕೆ ಸರ್, ಕಾಂಗ್ರೆಸ್ಸಿಂದ DK ಸುರೇಶ್ ಅವರಿದ್ದಾರೆ, ಹಾಗೆ BJP JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಇಬ್ಬರ ನಡುವೆ ನೀವು ಹೇಳ್ತಾ ಇದ್ದೀರಾ DK ಸುರೇಶ್ ಅವ್ರು ಬಂದರೆ ಉತ್ತಮ ಅಂತ, ಯಾಕೆ ಡಾಕ್ಟರ್ ಅವ್ರು ಆಗಬಾರ್ದು? ಬಟ್ ನಮಗೆ ಇಲ್ಲಿ ಸಡನ್ನಾಗಿ ಏನೇ ಪ್ರಾಬ್ಲಮ್ ಆದರೂ ಸ್ಪಂದಿಸೋರು ಡಿ ಕೆ ಸೂರಿ ಅವರೇ. ಅದರಿಂದ ನಮಗೆ ಮಂಜುನಾಥ್ ಯಾರು ಅಂತ ಗೊತ್ತು, ಆದರೆ ಜಯದೇವ ಹೃದಯ ತಜ್ಞರು ಅಂತ. ಬಟ್ ನಮಗೆ ಲೋಕಲಲ್ಲಿ ನಮ್ಗೆ ಸೂರ್ಯನೇ ಬೇಕು. ಆವಾಗಿಂದ ನಾವು ಚಿಕ್ಕ ವಯಸ್ಸಿಂದ ಡಿ ಕೆ ಸೂರಿ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು, ಅದರಿಂದ ನಮಗೆ ಡಿ ಕೆ ಸೂರಿ ಅವರೇ ಉತ್ತಮ ಅಂತ. ಏನು ಸರ್ ಅದು ಪ್ರೀತಿಯಿಂದ ಕರಿತಿದ್ದೀರಾ ಹೇಗೆ? ಪ್ರೀತಿಯಿಂದ ಲೋಕಲ್ ಅವರು ಅಂತ ಒಂದು, ಬಟ್ ಅವರು ಒಂಥರ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಬಂಡೆ ಇದ್ದಂಗೆ ಅವರು ಡಿ ಕೆ ಅವರು. ಯಾವುದೇ ಏನೇ ಆಗಲಿ ಸಣ್ಣ ಪುಟ್ಟಕ್ಕೆಲ್ಲ ಬರ್ತಾರೆ, ಸಣ್ಣ ಪುಟ್ಟ ಲೋಕಲಲ್ಲಿ ಫಂಕ್ಷನ್ ಆದರೆ ಬರ್ತಾರೆ. ಅದರಿಂದ ನಮಗೆ ಡಿ ಕೆ ಸೂರಿ ಅವರು ತುಂಬ ಅವರೇ ಬಂದರೆ ಉತ್ತಮ ಅಂತ. ಡಾಕ್ಟರ್ ಮಂಜುನಾಥ್ ಅವರಿಗೆ ಒಂದ್ಸಲ ಅಧಿಕಾರ ಕೊಟ್ಟು ನೋಡ್ಬೋದು ಅಂತ ಅನ್ಸಲ್ವಾ? ಕೊಟ್ಟು ನೋಡ್ಬೋದು, ಸದ್ಯಕ್ಕೆ ನಮ್ಮ ಮನಸ್ಸಲ್ಲಿ ಅದೇನಿಲ್ಲ. ಬಟ್ ನಮ್ಮ ಮನಸ್ಸಲ್ಲಿರೋ ಡಿ ಕೆ ಸೂರಿ ಅವ್ರಿಗೆ ಇನ್ನೊಂದು ಸದ್ಯ ಕೊಟ್ಟು ನೋಡೋಣ ಅಂತ. DK ಸುರೇಶ್ ಅವರು ಸಿಟ್ಟಿಂಗ್ MP ಆಗಿದ್ದಾರೆ, ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿ ಸಿಟ್ಟಿಂಗ್ MP ಇರೋದ್ರಿಂದ ಅವರು ಆಲ್ಮೋಸ್ಟ್ ಎಲ್ಲ ಗೊತ್ತು ಅವ್ರಿಗೆ. ಲೋಕಲಲ್ಲಿ ಸಣ್ಣ ಪುಟ್ಟ ಎಲ್ಲ ಲೋಕಲ್ ಲೀಡ್ರುಗಳು ಗೊತ್ತು. ಅದರಿಂದ ಅವರು ಬಂದರೆ ನಮಗೆ ಉತ್ತಮ ಅನಿಸುತ್ತೆ, ಅದರಿಂದ ಅವ್ರಿಗೆ ಹಾಕ್ತೀವಿ ಓಟ್. ಈಗ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದ್ದಾರೆ? ಮಾಡಿದ್ದಾರೆ. ಓಕೆ, ಇಲ್ಲಿನ MLA ಅವರು ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸ್ತಾ ಇದ್ದಾರಾ? ಸುರೇಶ್ ಅವರು ಇಕ್ಬಾಲ್ ಅವರು ಬರ್ತಾ ಇದ್ದಾರೆ, ಅವರು ಪರವಾಗಿಲ್ಲ, ಎಲ್ಲ ಚೆನ್ನಾಗೈತೆ. ರೆಸ್ಪಾನ್ಸ್ ಎಲ್ಲ ಮಾಡ್ತಾರೆ, ಫೋನ್ ಮಾಡಿದ್ರೆ. ತಿರ್ಗಾ ಲೋಕಲ್ ಪಂಚಾಯತಿಗೆಲ್ಲ ಬರ್ತಾರೆ, ತಿರ್ಗಾ ಗ್ರಾಮಗಳಿಗೆಲ್ಲ ವಿಸಿಟ್ ಮಾಡ್ತಾರೆ. ಅದರಿಂದ ಪರವಾಗಿಲ್ಲ. DK ಸುರೇಶ್ ಅವರು ಜನಸಾಮಾನ್ಯರ ಬಳಿ ಸಿಗ್ತಾ ಇದ್ದಾರಾ ಹೇಗೆ? ಡಿ ಕೆ ಸೂರ್ಯ ಅವರು ಡೈಲಿ ನಾವು ಆಲ್ಮೋಸ್ಟ್ ಒಂದು ವಾರಕ್ಕೆಲ್ಲ ಇಲ್ಲೆಲ್ಲ ಕಂಪ್ನಿ ಕಡೆ ರೋಡಲ್ಲೆಲ್ಲ ಹೋಗ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ. ಮಾತಾಡಿಸ್ತಾ ಇರ್ತೀರಾ? ಮಾತಾಡ್ಸೋಕ್ಕೆಲ್ಲ ಆಗಲ್ಲ, ಬಟ್ ಕೈ ಎತ್ತಾಗ ಅಲ್ಲೋ ಹಾಗೆ ಹಿಂಗೆ ಜನಸ್ಪಂದನೆ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಮಾಡ್ತಾರೆ. ಓಕೆ, ಈಗ ಡಾಕ್ಟರ್ ಅವರು ಆರೋಗ್ಯ ಕ್ಷೇತ್ರದಲ್ಲೇ ಇರಬೇಕಿತ್ತ, ರಾಜಕೀಯಕ್ಕೆ ಬಂದು ತಪ್ಪು ಮಾಡಿದ್ರ ಹೇಗೆ? ಬಟ್ ಅವ್ರಿಗೆ ಅಂದರೆ ಏನಂತ ಹೇಳೋಣ ಗೊತ್ತಾಗ್ತಾ ಇಲ್ಲ. ಬಟ್ ಅವರ ಫ್ಯಾಮಿಲಿ ಅಂದರೆ ಅವರ ರಿಲೇಟಿವ್ ಕಡೆಯಿಂದ ಬಂದಿದ್ದಾರೆ ಅನ್ಸ್ಕೊತೀನಿ. ಬಟ್ ಅವ್ರಿಗೆ ಯಾವುದೂ ರಾಜಕೀಯದಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಇದು ಜನಸ್ಪಂದನೆ ಮಾಡೋದು, ತಿರ್ಗಾ ಲೋಕಲ್ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಇವೆಲ್ಲ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಅದರಿಂದ ಬಟ್ ನಮಗೆ ಲೋಕಲ್ಗೆ ಡಿ ಕೆ ಸೂರಿನೇ ಬರಬೇಕು. ಇಲ್ಲೊಂದ್ಸಲ ಬಂದು ಅವ್ರ ಮುಖವನ್ನು ತೋರಿಸಿ ಅವ್ರು ಮಾತನಾಡಿದ್ರೆ ಏನಾದರೂ ಇಲ್ಲಿನ ಜನರು ಮನವೊಲಿಕೆ ಆಗ್ತಾರೆ? ಆಲ್ಮೋಸ್ಟ್ ಕಷ್ಟ ಐತೆ, ಬಟ್ ಫೈಟ್ ಕೊಡ್ತಾರೆ, ತೊಂದರೆ ಏನಿಲ್ಲ. ಎಷ್ಟು ಫೈಟ್ ಕೊಡ್ಬೋದು ಅವರು? ಆಲ್ಮೋಸ್ಟ್ ಅಷ್ಟೊಂದು ಏನು ಇಲ್ಲ, ಒಂದು 30-40 ಏರ್ ಫೇರ್ ಆಗ್ಬೋದು ಅಷ್ಟೇ. 30-40 ಸಾವಿರ ಅಷ್ಟೇ ಫೈಟ್ ಕೊಡ್ತಾರೆ. ಓಕೆ, ಚೆನ್ನಾಗಿ ಫೈಟ್ ಕೊಡ್ತಾರೆ. ಯಾವ ಒಂದು ಕಾರಣಕ್ಕೆ ಫೈಟ್ ಕೊಡ್ಬೋದು ಅವರು ಅಂದರೆ ಅದು ಅವ್ರ ಫ್ಯಾಮಿಲಿ ಕಡೆಯಿಂದ, ಈ JDS ಬಲಿಷ್ಠ ದೇವೇಗೌಡರು ಸಾಹೇಬ್ರ ಕಡೆಯಿಂದ ಬಂದಿರೋದ್ರಿಂದ. ಅಂದರೆ ಈ ಕಡೆ ಅವರ ಮಗ ಕುಮಾರಸ್ವಾಮಿ ಅವ್ರ ಕಡೆಯಿಂದ. ಬಟ್ ಅವ್ರು ನೋಡಿ ಒಂದು ಸ್ವಲ್ಪ ವೋಟ್ ಹಾಕ್ಬೋದು. ನಿಮ್ಮ ಪ್ರಧಾನಿ ಯಾರಾದರೂ ಉತ್ತಮ? ನಮ್ಗೆ ಮೋದಿನೇ ಇರಬೇಕು. ಯಾಕೆ ಸರ್ ಇಲ್ಲಿ DK ಸುರೇಶ್ ಅಂತೀರಾ, ಅಲ್ಲಿ ಮೋದಿ ಅಂತ? ಲೋಕಲ್ಗೆ DK ಸೂರಿ, ನಮ್ಮ ಇದಕ್ಕೆ ಇಂಡಿಯಾಗೆ ಪ್ರಧಾನಿ ಮೋದಿ ಅವರೇ ಬೇಕು. ಯಾಕೆ ಸರ್ ಮೋದಿ ಅವರೇ? ಅದೇನೋ ಅವ್ರ ಮೇಲೆ ತುಂಬ ಪ್ರೀತಿ ನಮಗೆ. ಯಾವ ಥರ? ಎಲ್ಲ ಈ ಸೈನಿಕರಿಗೆ ಆಗಲಿ, ತಿರ್ಗಾ ದೇಶದ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡಿದ್ದಾರೆ.
ಅದರಿಂದ ನಮಗೆ ಅವ್ರು ನೋಡಿದ್ರೆ ತುಂಬ ಪ್ರೀತಿ ಖುಷಿ ಹೆಮ್ಮೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು? ಅಯ್ಯೋ, ರಾಹುಲ್ ಗಾಂಧಿ ಅವರು ಅಷ್ಟೊಂದು ಇನ್ನೂ ನನಗೆ ಯಾಕೋ ಅವರು ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಅಷ್ಟೊಂದು ದೇಶದ ಬಗ್ಗೆಯಲ್ಲಿ ಅವ್ರಿಗೇನು ಅಷ್ಟೊಂದು ಇಲ್ಲ ಅನ್ಕೋತೀನಿ, ಕಾಳಜಿ ಇಲ್ಲ. ಅದರಿಂದ ನಮ್ಮ ಮೋದಿಯವರು ಇನ್ನೂ ಒಂದು ಅವ್ರಿಗೆ ಎಷ್ಟು 100 ವರ್ಷ ಆದ್ರೂ ಪರವಾಗಿಲ್ಲ, ಅವರೇ ಪಿ ಎಮ್ ಆಗಬೇಕು ಅಂತ. ಇಲ್ಲಿ ಡಿ ಕೆ ಸುರೇಶ್ ಅಂತ ಹೇಳ್ತಿದ್ದೀರಾ, ಅಲ್ಲಿ ನೋಡಿದ್ರೆ ಮೋದಿ ಅಂತ. ಏನು ಅಂದರೆ ಈಗ ನಮಗೆ ಲೋಕಲ್ಗೆ ಡಿ ಕೆ ಸೂರ್ಯವರೇ ಬೇಕು ನಮಗೆ. ಈಗ ಮೋದಿಯವರು ಸೆಂಟ್ರಲ್, ಅವ್ರನ್ನ ನಾವು ಇಲ್ಲಿ ಕರೆಯೋಕ್ಕಾಗಲ್ಲ ಮೋದಿನ. ಬಟ್ ಅವರು ದೊಡ್ಡದಾಗಿ ಅಲ್ಲಿ ಇದು ಇಂಡಿಯಾದಲ್ಲಿ ನೋಡ್ಕೊತಾರೆ. ಬಟ್ ಇಲ್ಲಿ ಲೋಕಲ್ಗೆ ಅಂದರೆ ಈಗ ಸಣ್ಣ ಪುಟ್ಟಕ್ಕೆಲ್ಲ ನಮ್ಮ ಡಿ ಕೆ ಸೂರ್ಯ ಆದರೆ ಓಕೆ. ಅವರು 40 ವರ್ಷದ ಜರ್ನಿ, ತಿರುಗಿ ಈ ಕಡೆ ಸುತ್ತಮುತ್ತ ಜನಸಂಪರ್ಕ ಎಲ್ಲ ಮಾಡವ್ರೆ. ಅವರೆಲ್ಲ ಈ ಕಡೆ ಕನಕಪುರ ಕ್ಷೇತ್ರ ಅಭಿವೃದ್ಧಿ ಮಾಡವ್ರೆ. ಅದರಿಂದ ನಮಗೆ ಡಿ ಕೆ ಸೂರ್ಯವರೇ ಬೇಕು. ಓಕೆ ಸರ್, ಈ ಒಂದು ಗ್ರಾಮದಲ್ಲಿ ಡಿ ಕೆ ಸುರೇಶ್ ಅಂತ ಹೇಳ್ತಿದ್ದಾರಾ ಅಥವಾ ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ತಿದ್ದಾರೆ? ಆಲ್ಮೋಸ್ಟ್ 99% ಡಿ ಕೆ ಸೂರ್ಯನೇ ಈ ಕಡೆ ಎಲ್ಲ ಮಾತಾಡೋದು. ಇನ್ನು 1% ಮಾತ್ರ 1% ಮಾತ್ರ ಇವರು ಡಾಕ್ಟರ್ ಮಂಜುನಾಥ್ ಪ್ರಕಾರ ಮಾತಾಡ್ತಾರೆ. ಸರ್, ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ಇಷ್ಟ ಆಗಿದೆ. ಅದಕ್ಕೆ ನಮ್ಗೆ ತುಂಬ ಖುಷಿ ಐತೆ. ಸಿದ್ದರಾಮಯ್ಯ ಟಗರು ಅಂತಾನೆ ಫೇಮಸ್ ಆಗವ್ರೆ. ತಿರ್ಗಾ ಅನ್ನಮಯ್ಯ, ತಿರ್ಗಾ ಅನ್ನರಾಮಯ್ಯ ಅಂತ. ಬಟ್ ಅವ್ರು ನೋಡಿದ್ರೆ ಅವರು ಪರವಾಗಿಲ್ಲ, ಖುಷಿನೇ, ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಸರ್ಕಾರ ಎಲ್ಲ 5 ವರ್ಷ, ಲಾಸ್ಟ್ ಟೈಮು 5 ವರ್ಷ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇದು ಮಾಡವ್ರೆ. ಬಟ್ ಈ ಸತಿನೂ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಜನಸಾಮಾನ್ಯರು ಹೇಳ್ತಿದ್ದಾರೆ, ಹೀಗೆ ದುಡ್ಡನ್ನ ಕೊಡ್ತಾ ಇದ್ರೆ ಭಾಗ್ಯಗಳಿಗೆ, ಗ್ಯಾರಂಟಿಗಳಿಗೆ, ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತೆ. ಹಂಗಂದ್ರು ದಿವಾಳಿ ಆಗುತ್ತೆ ಅಂತ ಹೇಳಿದ್ರು, ಆದರೆ ಯಾವುದೇ ರೀತಿ ದಿವಾಳಿ ಆಗಿಲ್ಲ. ಎಲ್ಲದಕ್ಕೂ ಅದಕ್ಕೆಲ್ಲ ಹೈಕಮಾಂಡ್ ಇದು ವಿಧಾನಸಭೆಯಲ್ಲೇ ಉತ್ತರ ಕೊಟ್ಟವ್ರೆ ಸಿದ್ದರಾಮಯ್ಯ ಅವರು. ಆಲ್ಮೋಸ್ಟ್ ಆ ಥರ ಏನೂ ಆಗಿಲ್ಲ. ವಿಧಾನಸಭೆಯಲ್ಲಿ ಒನ್ ಟೈಮ್ ಹೇಳ್ತಾರೆ, ಇಲ್ಲ ಖಾಲಿ ಖಾಲಿ ಅಂತ ಹೇಳಿದ್ದಾರೆ. ಅದು ಖಾಲಿ ಅಂದಿರೋದು ಯಡಿಯೂರಪ್ಪ. ಅದನ್ನ ಇದು ಒಂದು ಸ್ವಲ್ಪ ಟ್ರೋಲ್ ಥರ ಮಾಡಿ ಅದು ಕಟ್ ಮಾಡಿ ಇದು ವಿಡಿಯೋ ನೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಜನಸಾಮಾನ್ಯರು ಆ ವಿಡಿಯೋನ ನೀಟಾಗಿ ನೋಡಬೇಕು. ಬಟ್ ಅದು ಹೇಳಿರೋದು ಯಡಿಯೂರಪ್ಪ. ಅದನ್ನ ನಾವು ಫಸ್ಟ್ ಕನ್ಫ್ಯೂಸ್ ಆಗಿದ್ದೆ, ಯಾವುದೇ ರೀತಿ ಅದು ಆಮೇಲೆ ಕ್ಲಿಯರಾಗಿ ಆ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯ್ತು ನಮಗೆ. ಈಗ ಹೆಣ್ಮಕ್ಳಿಗೆ ಬಸ್ ಕೊಟ್ಟಿರೋದ್ರಿಂದ ಗಂಡು ಮಕ್ಕಳು ನಮಗೆ ಸೀಟ್ ಸರಿಯಾಗಿ ಸಿಗ್ತಾ ಇಲ್ಲ, ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಬಿಟ್ರು, ನಮ್ಗೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಿದ್ದಾರೆ. ಏನು ಅನ್ಸುತ್ತೆ ಸರ್ ಅದು? ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಗಂಡು ಮಕ್ಳು ಎಲ್ಲೇ ಯಾವುದೇ ರೀತಿಲೇ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ತಾರೆ. ಲೇಡೀಸ್ಗಳಾದರೆ ಒಂದು ಸ್ವಲ್ಪ ಹೋಮು ಲೇಡೀಸ್ಗಳು ಇರ್ತಾರೆ, ಕೆಲವರು ಕಂಪ್ನಿಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾರೆ. ಬಟ್ ಹುಡುಗಿರ ಹತ್ರ ದುಡ್ಡು ಕಮ್ಮಿ ಇರುತ್ತೆ, ಅದರಿಂದ ಫ್ರೀ ಮಾಡಿದರೆ ತೊಂದರೆ ಏನಿಲ್ಲ. ಹುಡುಗರು ಪರವಾಗಿಲ್ಲ, ಹುಡುಗರು ಎಲ್ಲೇ ಆದರೂ ದುಡ್ಡು ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ವಿ ಓಕೆ ಪರವಾಗಿಲ್ಲ. ಎಣ್ಣೆ ಎಷ್ಟೇ ಜಾಸ್ತಿ ಮಾಡಿದ್ರು ಹೊಡೆಯೋರು ಹೊಡೆದಿದ್ದಾರೆ, ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಹುಡುಗರಿಗೆ ಇನ್ನೂ ಒಂದು 50 ರೂಪಾಯಿ ಜಾಸ್ತಿ ಮಾಡಿದ್ರು ಕುಡಿತಾರೆ. ಹುಡುಗರಂತೂ ಬಿಡಲ್ಲ, ಹುಡುಗಿನ ಬೇಕಾದ್ರೂ ಬಿಡ್ತಾರೆ, ಎಣ್ಣೆನ ಬಿಡಲ್ಲ. ಎಷ್ಟೇ ಆದರೂ ಕೂಡ ಎಣ್ಣೆ ರೇಟು ಹೊಡಿತಾರೆ. ಡೈಲಿ ಬೇಕೇ ಬೇಕು ಕಂಪಲ್ಸರಿ. ಡೈಲಿ ಸಾಯಂಕಾಲ ಆದರೆ ಬೆಳಗ್ಗೆ ಹೊಡೆಯೋರು 5 ಗಂಟೆಗೆ ಹೊಡಿತಾರೆ. ಇಲ್ಲೆಲ್ಲ ನೋಡ್ತೀನಿ ಲೋಕಲಲ್ಲಿ. ಸರಿ ಸರ್, ಬಿಜೆಪಿ JDS ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅದು ಒಂದು ಸ್ವಲ್ಪ ರಾಂಗೆ. ಇವಾಗ 2019ರಲ್ಲಿ ಮತ್ತೆ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ರಲ್ಲ ಸರ್, ಆವಾಗಲೂ ನಮಗೇನು ಇಷ್ಟ ಇರಲಿಲ್ಲ. ಬಟ್ ಕಾರಣಾಂತರಗಳಿಂದ ಬೇರೆ ಪರಿಸ್ಥಿತಿ ವಿಧಿ ಇಲ್ಲ ಅಂದ್ಬಿಟ್ಟು ಅವರು ಇದು ಮಾಡ್ಕೊಂಡಿದ್ರು. ಇವಾಗ JDS ಬರೀ 19 ತೊಗೊಂಡಿರೋದಕ್ಕೆ ಅವರು ಇನ್ನು ಇದ್ರಲ್ಲೆಲ್ಲ MP ಆದರೂ ಒಂದು 2-3 ಸೀಟು ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡ್ಕೊಂಡವ್ರೆ. ಅದರಲ್ಲೇನು ನಮಗೇನು ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ 2 ಕಡೆ ಬಿಟ್ಕೊಟ್ರು ಅಂತ. ಈಗೇನೋ ಇವಾಗ ಮಾತಾಡೋರು ಕೋಲಾರ, ತಿರ್ಗಾ ಹಾಸನ, ಮಂಡ್ಯ ಅಂತ ಏನೋ ನ್ಯೂಸಲ್ಲಿ ನೋಡಿದೆ ನಾನು. ಬಟ್ ನೋಡೋಣ, ಏನೋ ಮಾಡಲಿ, ಅವರು ಪಾಪ ಏನೋ ಮಾಡಬೇಕಲ್ಲ, ಪಕ್ಷ ಉಳಿಸ್ಕೊಬೇಕು. ಇಷ್ಟ ಆಯಿತು, ತೊಂದರೆ ಏನಿಲ್ಲ, ಮಾಡ್ಕೊಳ್ಳಿ. BJP JDS ಮಾಡ್ಕೊಳ್ಳಿ. ತಿರ್ಗಾ ಏನೋ ನೋಡೋಣ, ಇನ್ನೂ ಐತೆ ಟೈಮು. ಮೇ ಎಷ್ಟೋ ಎಕ್ಸಾಕ್ಟಾಗಿ ಡೇಟ್ ನೋಡಲಿಲ್ಲ ನಾನು, ಏಪ್ರಿಲ್ 26 ನೋಡೋಣ. ಅದಾದಮೇಲೆ ಜೂನು 4ಕ್ಕೇನೋ ರಿಸಲ್ಟು, ನೋಡೋಣ. ಈಗ ರಿಸಲ್ಟ್ ಬಗ್ಗೆ ಕೇಳಕ್ ಬಂದೆ ನಾನು. 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. 28ರಲ್ಲಿ ಎಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಬಹುದು, ಹಾಗೆ BJP JDS ಎಷ್ಟು ಗೆಲ್ಬಹುದು? ನಮ್ಮದು ಕಾಂಗ್ರೆಸ್ ಒಂದು 25 ಆದರೂ ರೀಚ್ ಮಾಡುತ್ತೆ. ಬಟ್ ಅದು ಇನ್ನು BJP ಒಂದು 5-6. ಯಾವ ಕ್ಷೇತ್ರದಲ್ಲಿ BJP ಬರ್ಬೋದು ಹಾಗಾದ್ರೆ?
ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ 25 ಒಳಗಡೆ ಏನಾದರೂ ಕಾಂಗ್ರೆಸ್ ತಗೊಳುತ್ತೆ. 20 ಮೇಲೆ 25 ಒಳಗಡೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.